ಎಲ್ರಿಗೂ ಆಸೆ ಇರುವ ಹಾಗೆ ನಮ್ಮ ಮುಖದಲ್ಲಿ ಕೊರಿಯನ್ ಸ್ಕಿನ್ ಬೇಕು ಅಂತ ಆಸೆ ಪಡ್ತಾ ಇದ್ರೆ ಖಂಡಿತ ನೀವು ಈ ರೀತಿಯಾದ ಫೇಸ್ ಪ್ಯಾಕ್ ಅನ್ನ ಟ್ರೈ ಮಾಡೋದ್ರಿಂದ ಒಂದ್ ನೈಟ್ ಅಲ್ಲೇ ಮ್ಯಾಜಿಕ್ ಆಗತ್ತೆ ಅಂತ ಖಂಡಿತ ಹೇಳಲ್ಲ. ಕ್ರಮೇಣ ಯೂಸ್ ಮಾಡ್ತಾ ಹೋದಾಗ ನಿಮ್ಗೆ ಇದರಲ್ಲಿ ಒಂದೊಳ್ಳೆ ಕೊರಿಯನ್ ಸ್ಕಿನ್ ಅನ್ನ ನೀವು ಪಡಿಬಹುದು ಅಂತ ಹೇಳ್ತೀನಿ. ಅದೇ ತರದ ಒಂದು ಗ್ಲೋ, ನ್ಯಾಚುರಲ್ ಲುಕ್, ಟ್ಯಾನ್ ಎಲ್ಲ ರಿಮೂವ್ ಆಗಿ ನಿಮ್ಗೆ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಈ ಫೇಸ್ ಪ್ಯಾಕ್ ಇಂದ ಅಂತ ಖಂಡಿತ ಹೇಳ್ಬೋದು. ಒಂದೇ ದಿನದಲ್ಲಿ ಮ್ಯಾಜಿಕ್ ಅಂತೂ ಆಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ಯಾರಾದ್ರೂ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದು ಲೈಕ್ ಮಾಡಿ. ಇದನ್ನ ಇವಾಗ ನಾನು ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನ ತಗೊಂಡು ನೀರಿನಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಮಿನಿಮಮ್ ನೆನೆಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ನೆನೆಸಿದ್ರು ಪರವಾಗಿಲ್ಲ. ಆ ನೆನೆಸಿ ಆದ್ಮೇಲೆ ಆ ಅಕ್ಕಿಯನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದಕ್ಕೆ ಹಸಿ ಹಾಲನ್ನ ತಗೊಂಡಿದ್ದೀನಿ. ಅದನ್ನ ಹಾಕ್ಬಿಟ್ಟು ನೈಸ್ ಆಗಿ ರುಬ್ಬಿ. ಇಲ್ಲಿ ಯಾವುದೇ ರೀತಿಯ ತರಿತರಿಯಾಗಿ ರುಬ್ಬೋದು ಬೇಡ, ತುಂಬಾ ನೈಸ್ ಆಗಿ ರುಬ್ಬೇಕಾಗತ್ತೆ. ನಿಮ್ಗೆ ಅಕ್ಕಿಯಿಂದ ಏನಾಗತ್ತೆ ಅಂದ್ರೆ ಸ್ಕಿನ್ ನ್ಯಾಚುರಲ್ ಆಗಿ ಬ್ರೈಟ್ ಆಗತ್ತೆ. ಟ್ಯಾನ್ ಮತ್ತೆ ಡಲ್ನೆಸ್ ಇದ್ರೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ಕ್ಲೀನ್ ಮತ್ತೆ ಫ್ರೆಶ್ ಆಗಿ ಒಂದೊಳ್ಳೆ ಲುಕ್ ಕೊಡೋದಕ್ಕೆ ನಮ್ಗೆ ಈ ಅಕ್ಕಿ ಹೆಲ್ಪ್ ಮಾಡುತ್ತೆ. ಹಾಗೆ ಹಾಲು ಕೂಡ ಅಷ್ಟೇ, ಇದೊಂಥರ ನ್ಯಾಚುರಲ್ ಆಗಿ ನಮ್ ಸ್ಕಿನ್ ಅನ್ನ ಕ್ಲೆನ್ಸಿಂಗ್ ತರ ಮಾಡತ್ತೆ. ಸ್ಕಿನ್ ಸೂಪರ್ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಫೀಲ್ ಆಗೋದಕ್ಕೂ ಕೂಡ ನಮ್ಗೆ ಹಾಲು ಹೆಲ್ಪ್ ಮಾಡತ್ತೆ. ಇದನ್ನ ನೀವು ಜಲ್ದಿ ಮಾಡ್ಕೊಂಡು ಆ ನೈಸ್ ಆಗಿರುವುದನ್ನ ತೆಗೆದುಕೊಳ್ಳಿ. ಜೊತೆಗೆ ಅಲೋವೆರಾ ಜೆಲ್ಲು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಇದ್ರ ಜೊತೆಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದು ಸ್ಕಿನ್ಗೆ ಒಂದು ಸ್ಮೂತ್ ಟೆಕ್ಸ್ಚರ್ ಕೊಡತ್ತೆ. ಪಿಂಪಲ್ ಮತ್ತೆ ಇರಿಟೇಷನ್ ಎಲ್ಲ ಏನಾದ್ರೂ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ನಮ್ಗೆ ಈ ಅಲೋವೆರಾ ಜೆಲ್ ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹನಿಯನ್ನ ಕೂಡ ಹಾಕೊಂಡಿದ್ದೀನಿ. ಹನಿ ಎಲ್ರಿಗೂ ಗೊತ್ತಿರುವ ಹಾಗೆ ಸ್ಕಿನ್ಗೆ ಒಂಥರ ನ್ಯಾಚುರಲ್ ಗ್ಲೋ ಬೂಸ್ಟರ್ ಅಂತ ಹೇಳ್ಬೋದು. ಸ್ಕಿನ್ಗೆ ಒಂದೊಳ್ಳೆ ಮಾಯಿಶ್ಚರೈಸರ್ ಕೊಡತ್ತೆ. ಡ್ರೈ ಆಗೋದನ್ನ ಪ್ರಿವೆಂಟ್ ಕೂಡ ಮಾಡತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಕ್ಕೆ ಮತ್ತೆ ನ್ಯಾಚುರಲ್ ಆಗಿ ಒಂದು ಶೈನಿ ಇರೋದಕ್ಕೆ ನಮ್ಗೆ ಜೇನುತುಪ್ಪ ಹೆಲ್ಪ್ ಮಾಡತ್ತೆ. ಹಾಗೆ ಬಾದಾಮಿ ಎಣ್ಣೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು, ಒಂದು 10 ಡ್ರಾಪ್ಸ್ ಬೇಕಾಗತ್ತೆ. ಈ ಬಾದಾಮಿ ಎಣ್ಣೆ ಹಾಕೋದ್ರಿಂದ ನಮ್ಗೆ ಮುಖದಲ್ಲಿ ಡೀಪ್ ಮಾಯಿಶ್ಚರೈಸರ್ ಇರುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಡಾರ್ಕ್ ಸ್ಪಾಟ್ಸ್ ಸ್ಲೋಲಿ ಆಗಿ ಕಡಿಮೆ ಆಗಿ ಲೈಟ್ ಅಂಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಂಡಾಗ, ಇನ್ನೊಂದಂದ್ರೆ ಇದನ್ನ ರಾತ್ರಿ ಕೂಡ ಅಪ್ಲೈ ಮಾಡ್ಕೋಬಹುದು ಮಲ್ಕೊಳ್ಬೇಕಾದ್ರೆ. ಆದ್ರೆ ರಾತ್ರಿ ಲೈಟ್ ಆಗಿ ನೀವು ಹಚ್ಕೊಂಡ್ ಮಲ್ಕೊಂಡ್ರೆ ಬೆಳಿಗ್ಗೆ ಅದನ್ನ ನಾರ್ಮಲ್ ವಾಶ್ ಅಲ್ಲಿ ಫೇಸ್ ವಾಶ್ ಮಾಡ್ಕೋಬಹುದು. ಇಲ್ಲ ನೀವು ಫೇಸ್ ಪ್ಯಾಕ್ ತರ ಯೂಸ್ ಮಾಡ್ತೀರಾ ಅಂದ್ರೆ ದಪ್ಪವಾಗಿ ಫೇಸ್ ಪ್ಯಾಕ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಇದು ಎಲ್ಲಾ ಸ್ಕಿನ್ ಅವರಿಗೂ ಕೂಡ ಸೂಟ್ ಆಗತ್ತೆ. ಒಂದ್ ವೇಳೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರೆ ಖಂಡಿತ ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನಾನು ಯಾವುದೇ ಫೇಸ್ ಪ್ಯಾಕ್ ಹೇಳಿದ್ರು ನೀವು ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಂಡೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಸ್ಕಿನ್ ಎಲ್ರಿಗೂ ಒಂದೇ ತರ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಾ ಫೇಸ್ ಪ್ಯಾಕು ಎಲ್ಲಾ ಸ್ಕಿನ್ ಅವರಿಗೂ ಕೂಡ ಸೂಟ್ ಆಗ್ಬೇಕಂತ ಖಂಡಿತ ಏನೂ ಇಲ್ಲ. ಡ್ರೈ, ಸೆನ್ಸಿಟಿವ್ ಹಾಗೆ ಆಯಿಲಿ ಸ್ಕಿನ್ ಇರೋರಿಗೆ ಎಲ್ಲರಿಗೂ ಕೂಡ ಒಂದೇ ತರ ಫೇಸ್ ಪ್ಯಾಕ್ ಆಗಲ್ಲ. ಬಟ್ ಇದನ್ನ ಯೂಸ್ ಮಾಡ್ಬೋದು, ಎಲ್ರೂ ಕೂಡ ಯೂಸ್ ಮಾಡ್ಬೋದು. ಬಟ್ ನಂದು ಡ್ರೈ ಇದೆ ಸ್ಕಿನ್, ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ನೀವು ನೋಡ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಿಮ್ಗೆ ಅದು ಕನ್ಫರ್ಮ್ ಆಗಿ ವರ್ಕ್ ಆಗತ್ತೆ ಅಂತ ಗೊತ್ತಾದ್ಮೇಲೆನೆ ಯಾವುದೇ ರೀತಿಯ ಇರಿಟೇಷನ್ ಆಗಿಲ್ಲ ಅಂದ್ರೆ ಫೇಸ್ ಪ್ಯಾಕ್ ಅನ್ನ ಕಂಟಿನ್ಯೂ ಮಾಡ್ಕೋಬಹುದು. ವಾರದಲ್ಲಿ ಒಂದು 2-3 ದಿನ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ನೀವು ಫ್ರಿಡ್ಜ್ ಅಲ್ಲಿ ಇಡ್ತೀರಾ ಅಂದ್ರೆ ಒಂದು 3 ಡೇಸ್ ಇಡ್ಬೋದು. ಅದಕ್ಕಿಂತ ಜಾಸ್ತಿ ಇಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಹಸಿ ಹಾಲನ್ನ ಹಾಕಿರ್ತೀವಿ. ಹಾಗಾಗಿ ಬೆಸ್ಟ್ ಅಂದ್ರೆ ನೀವು ಅದೇ ಟೈಮ್ ಅಲ್ಲಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನೋಡಿ. ಕ್ರಮೇಣ ನಿಮ್ಗೆ ಕೊರಿಯನ್ ಸ್ಕಿನ್ ಗ್ಲಾಸಸ್ ಅನ್ನ ಪಡಿಬಹುದು. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಧನ್ಯವಾದ.